ಪ್ರೀತಿಯ 10ನೇ ತರಗತಿ ಪುಟಾಣಿ ಮಕ್ಕಳೇ, ನಿಮ್ಗೆಲ್ಲ ಪರೀಕ್ಷೆ ಗೊತ್ತು, ಪರೀಕ್ಷೆ ಹತ್ರ ಬರ್ತಾ ಇದೆ. ಆದಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಮೇನ್ ಯಾವ್ದಪ್ಪ ಅಂದ್ರೆ ಭಾವಾರ್ಥ ಬರೆ. ಹೆಚ್ಚಾಗಿ ಕೌರವೇಂದ್ರನ ಕೊಂದೆ ನೀನು ಲೆಸನ್ ನಲ್ಲಿ ಭಾವಾರ್ಥವನ್ನ ಕೇಳಿರೋದು. ಆದ್ರಿಂದ ಒಂದೊಂದು ಸ್ಟ್ಯಾಂಜ, ಅದರಲ್ಲೂ 3 ಸ್ಟ್ಯಾಂಜಗಳಲ್ಲಿ ಬರ್ತಕ್ಕಂಥ ಸಾಲುಗಳನ್ನ ತುಂಬಾ ಜಾಸ್ತಿ ಸಲ ರಿಪೀಟೆಡ್ ಆಗಿ ಕ್ವಶನ್ಗಳನ್ನ ಕೇಳಿದ್ದಾರೆ. ಅವನ್ನ ನಿಮ್ಗೆ ಕಳೆದ ತರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಸ್ಟ್ಯಾಂಜವನ್ನ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆದಷ್ಟು ಚೆನ್ನಾಗಿ ಬರೀರಿ. 4 ಅಂಕಗಳನ್ನ ನಿಮ್ದಾಗಿರುತ್ತೆ ಮಕ್ಕಳೇ. ನೋಡ್ಕೊಳ್ಳಿ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ಕೃಷ್ಣ ಕರ್ಣನಿಗೆ ಜನ್ಮರಹಸ್ಯವನ್ನ ಹೇಳಿದಾಗ ಅವನಿಗೆ ದುಃಖ ಉಮ್ಮಳಿಸಿ ಬರುತ್ತೆ. ಅದನ್ನ ತಡ್ಕೊಂಡು ಏನ್ ಮಾಡ್ತಾನೆ, ನನಗೆ ಏನೋ ಪ್ಲಾನ್ ಮಾಡ್ಕೊಂಡು ಉಪಾಯ ಮಾಡ್ಕೊಂಡು ಕೌರವೇನಾಗಿರ್ತಕ್ಕಂಥ ದುರ್ಯೋಧನನಿಗೆ ಸಂಚನ ಮಾಡೋದಕ್ಕೆ ಉಪಾಯ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಯಾರಿಗೆ? ಕರ್ಣನಿಗೆ. ಕೃಷ್ಣ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಕಪಟ ನಾಟಕ ಸುತ್ತದಾಡಿ ಯಾರಪ್ಪ ಅಂದ್ರೆ ಕೃಷ್ಣ. ಉಪಾಯವನ್ನ ಮಾಡ್ಕೊಂಡು ಕರ್ಣನ ಜನ್ಮರಹಸ್ಯವನ್ನ ಹೇಳ್ತಾನೆ. ಜನ್ಮರಹಸ್ಯವನ್ನ ಹೇಳಿದಾಗ ಹೇಳ್ತಾನೆ ಕಡೆಯಲ್ಲಿ ಕರ್ಣ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ನಾಳೆ ನಡೀತಕ್ಕಂಥ ಮಹಾಭಾರತ ಯುದ್ಧ ಶುದ್ರ ದೇವತೆ ಮಾರಿ, ಆ ಮಾರಿಗೆ ಇಟ್ಟಂತ ಊಟ ಆಗುತ್ತೆ. ನೋಡಿ ಮಕ್ಕಳೇ, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ. ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ಚತುರಂಗ ಬಲ ಬರ್ಲಿ, ಸೈನ್ಯ ಬರ್ಲಿ, ಎಲ್ಲವನ್ನು ನಾನು ಸೋಲಿಸ್ತೀನಿ. ನಾನು ಯಾರ ಪರವಾಗಿ ಯುದ್ಧವನ್ನ ಮಾಡ್ತೀನಿ? ದುರ್ಯೋಧನನ ಪರವಾಗಿ ಯುದ್ಧವನ್ನ ಮಾಡ್ತೀನಿ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ದುರ್ಯೋಧನ ಅವನಿಗೆ ಸೂತ ಕುಲದವನು ಅಂತ ಅವನ್ನ ಎಲ್ಲ ಆಡ್ಕೊಳ್ಬೇಕಾದ್ರೆ ದುರ್ಯೋಧನ ಅವನಿಗೆ ಅಂಗರಾಜ್ಯದ ರಾಜ್ಯಾಧಿಪತಿಯನ್ನಾಗಿ ನೇಮಿಸಿರ್ತಾನೆ. ಅವನೊಂದು ಜೀವನವನ್ನ ಕೊಟ್ಟಿರ್ತಾನೆ. ಕೌರವನ ಋಣ ಹಿಂಗೆ ರಣದಲ್ಲಿ. ಕೌರವನ ಋಣ ಹಿಂಗೆ ಅಂದ್ರೆ ಕೌರವನ ಋಣ ಇದ್ದಷ್ಟು ದಿನ ನಾನು ಏನ್ ಮಾಡ್ತೀನಿ, ರಣಭೂಮಿಯಲ್ಲಿ ಚತುರಂಗ ಸೈನ್ಯವನ್ನು ಸಹ ನಾನು ನಾಶ ಮಾಡ್ತೀನಿ. ಸುಬಟ ಕೋಟಿಯನ್ನು ತೀರಿಸಿಯೇ. ಸುಬಟ ಕೋಟಿ ಅಂದ್ರೆ ಎಷ್ಟೇ ಸೈನ್ಯ ಬರ್ಲಿ, ಎಷ್ಟೇ ಕಾಲಾಳುಗಳು ಬರ್ಲಿ, ಎಷ್ಟೇ ಅಶ್ವದಳ ಬರ್ಲಿ, ಎಲ್ಲವನ್ನು ನಾನು ತೀರಿಸ್ತೀನಿ ಅಂದ್ರೆ ಎಲ್ಲವನ್ನು ನಾಶ ಮಾಡ್ತೀನಿ. ಪತಿ ಅವಸರಕ್ಕೆ ಶರೀರವನ್ನು ನೋಕುವೆನು. ಪತಿ ಅಂದ್ರೆ ಒಡೆಯ. ಯಾರಪ್ಪ ಒಡೆಯ ಅವನಿಗೆ ಅಂದ್ರೆ ದುರ್ಯೋಧನ. ಕರ್ಣನಿಗೆ ಯಾವತ್ತೂ ಸಹ ದುರ್ಯೋಧನನೇ ಒಡೆಯ. ಯಾಕೆಂದ್ರೆ ಅಷ್ಟು ಜೀವನವನ್ನ ಆತ ಕೊಟ್ಟಿರ್ತಾನೆ. ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ. ಎಷ್ಟೇ ಸೈನ್ಯ ಬಂದು ಸಹ ಎಲ್ಲವನ್ನು ನಾಶ ಮಾಡ್ತೀನಿ. ಪತಿ ಅವಸರಕ್ಕೆ ಶರೀರವನ್ನು ನೋಕುವೆನು. ಪತಿ ನನ್ನ ಒಡೆಯ ಯಾರಪ್ಪ ಅಂದ್ರೆ ದುರ್ಯೋಧನ. ಅವನಿಗೋಸ್ಕರ ನನ್ನ ಶರೀರವನ್ನು ಸಹ ನಾನು ತ್ಯಾಗ ಮಾಡ್ತೀನಿ. ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು. ನೋಡಿ ಕರ್ಣನ ದೊಡ್ಡ ಮನಸ್ಸು ಎಷ್ಟು ಚೆನ್ನಾಗಿದೆ. ಆದರೆ ನಿನ್ನ ವೀರರು ಐವರಾಗಿರ್ತಕ್ಕಂಥ ಪಾಂಡವರನ್ನ ನಾನು ಯಾವತ್ತಿಗೂ ಸಹ ನೋಯಿಸಲ್ಲ, ಇದು ನನ್ನ ಆಣೆ ಅಂತ ಹೇಳಿ ಕೃಷ್ಣನಿಗೆ ಆತ ಪ್ರಮಾಣವನ್ನ ಮಾಡ್ತಿದ್ದಾನೆ. ಯಾರ ಮೇಲೆ ಆಣೆಯಿಂದ ಹೇಳ್ತಿದ್ದಾನೆ? ಸೂರ್ಯನ ಮೇಲೆ. ಅವರ ತಂದೆ ಯಾರಪ್ಪ ಅಂದ್ರೆ ಸೂರ್ಯ. ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ. ನೋಡಿ, ನಿನ್ನ ವೀರ ರೈವರಾಗಿರ್ತಕ್ಕಂಥ ಪಾಂಡವರನ್ನ ನಾನು ಯಾವತ್ತೂ ನೋಯಿಸಲ್ಲ ಅಂತ ಹೇಳಿ ಇದು ಯಾರ ಮೇಲಾಣೆ? ಸೂರ್ಯನ ಮೇಲಾಣೆ ಅಂತ ಹೇಳಿ ಕೃಷ್ಣನಿಗೆ ಪ್ರಮಾಣವನ್ನ ಮಾಡ್ತಿದ್ದಾನೆ. ರಾಜೀವ ಅಂದ್ರೆ ತಾವರೆ, ಸಖ ಅಂದ್ರೆ ಸ್ನೇಹಿತ ಅಂತ. ತಾವರೆಯ ಸಖ ಯಾರಪ್ಪ ಅಂದ್ರೆ ಸೂರ್ಯ. ಇದನ್ನ ತುಂಬಾ ಸಲ ಕೇಳಿದರೆ ಮಕ್ಕಳೇ. ಈ ಮೇನು ಅದರಲ್ಲೂ ಒಂದು 3 ಸ್ಟ್ಯಾಂಜ ಪಯಂಗಳನ್ನ ತುಂಬಾ ಜಾಸ್ತಿ ಸಲ ರಿಪೀಟೆಡ್ ಆಗಿ ಕೇಳಿದರೆ. ಆದಷ್ಟು ಈ ಪಯಂಗಳನ್ನ ವಿವರಣೆ ಕೊಟ್ಟು ಬರೀರಿ. ಫಸ್ಟ್ ಕುಮಾರವ್ಯಾಸನ ಬಗ್ಗೆ ಸ್ವಲ್ಪ ಬರೆದ್ಬಿಟ್ಟು ಮತ್ತೆ ಪೂರ್ವ ಕಥೆಯನ್ನ ಸ್ವಲ್ಪ ಬರೆದ್ಬಿಟ್ಟು ಬರೆದ್ರೆ ನಿಮ್ಗೆ 4 ಅಂಕಗಳು ಸಿಗ್ತವೆ. ಕುಮಾರವ್ಯಾಸನ ಬಗ್ಗೆ ಗೊತ್ತು ನಿಮ್ಗೆ. ಗದುಗಿನ ನಾರಾಯಣಪ್ಪ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬರಿಬೇಕು. ಮುಂದೆ ಬಂದು ಕೃಷ್ಣ ಕರ್ಣನಿಗೆ ಜನ್ಮರಹಸ್ಯವನ್ನ ಹೇಳೋದಕ್ಕೆ ಹೊರಟಿದ್ದಾನೆ. ಯಾವುದಕ್ಕೋಸ್ಕರ ಅಂದ್ರೆ ಕರ್ಣನ ಬಲವನ್ನ ಕುಗ್ಗಿಸೋದಕ್ಕೋಸ್ಕರ. ಅಂದ್ರೆ ಧರ್ಮವನ್ನ ಗೆಲ್ಲಿಸಬೇಕು. ಪಾಂಡವರ ಪರ ನಿಂತು ಧರ್ಮವನ್ನ ಗೆಲ್ಲಿಸ್ತಕ್ಕಂತ ಆಟವನ್ನ ಆಡ್ತಿದ್ದಾನೆ ಯಾರು? ಕೃಷ್ಣ. ಇದನ್ನೆಲ್ಲ ನೀವು ಡೀಟೇಲ್ ಆಗಿ ಬರೆದ್ರೆ ಆದಷ್ಟು ಒಂದು 3/4 ಪೇಜ್ ಆದ್ರೂ ಬರಿಬೇಕು ಮಕ್ಕಳೇ. 4 ಅಂಕಗಳು ಬೇಕು ಅಂದ್ರೆ ನಿಮ್ಗೆ 3/4 ಪೇಜ್ ಆದ್ರೂ ಬರೆದ್ರೆ 4 ಅಂಕಗಳು ನಿಮ್ದಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಚೆನ್ನಾಗಿ ಕುತ್ಕೊಂಡು ಓದ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಿ. ಆಲ್ ದ ಬೆಸ್ಟ್ ಮಕ್ಕಳೇ. ಧನ್ಯವಾದಗಳು.